ನಿಮ್ಮೆಲ್ಲರಲ್ಲಿ ಅನೇಕರು ಕೇವಲ ಸಾಕಷ್ಟು ದಣಿದಿಲ್ಲ, ಸಾಕಷ್ಟು ಆಯಾಸಗೊಂಡಿಲ್ಲ. ನೀವು ಇನ್ನೂ ತಳಮಟ್ಟವನ್ನು ತಲುಪಿಲ್ಲ. ನೀವು ನಿಮ್ಮ ಗುರಿಗಳಿಗಾಗಿ ಸಾಕಷ್ಟು ಹಸಿವು ಮತ್ತು ಬಾಯಾರಿಕೆಯಿಂದ ಕೂಡಿಲ್ಲ. ಮತ್ತು ಇದೇ ಕಾರಣಕ್ಕಾಗಿ ನಿಮ್ಮ ಜೀವನದಲ್ಲಿ ಸ್ಥಿರತೆಯ ಜಗತ್ತಿನಲ್ಲಿ ನೀವು ಸರಿಯಾಗಿ ಪ್ರದರ್ಶಿಸಲು ಸಾಧ್ಯವಾಗುತ್ತಿಲ್ಲ. ನೀವು ಇಂದು ಒಂದು ಹೆಜ್ಜೆ ಇಡುತ್ತೀರಿ, ನಾಳೆ 2 ಹೆಜ್ಜೆ ಹಿಂದಕ್ಕೆ ಸರಿಯುತ್ತೀರಿ. ನೀವು ಪ್ರತಿದಿನವೂ ನಿಮ್ಮ ಹಳೆಯ ನಿಷ್ಕ್ರಿಯ ಆವೃತ್ತಿಯ ಸುಳಿಯಲ್ಲಿ ಆಳವಾಗಿ ಮುಳುಗಿ ಹೋಗುತ್ತೀರಿ. ಅದು ಒಂದು ದೊಡ್ಡ ಸುಳಿ, ನಿಮ್ಮನ್ನು ಹಿಂದೆ ಸೆಳೆಯುವ ಒಂದು ಅಪಾಯಕಾರಿ ಸುಳಿ. ನಮಸ್ಕಾರ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ. ನನಗೆ ತಿಳಿದಿದೆ, ಬೆಳಗಿನ ಜಾವ 2 ಗಂಟೆಗೆ ಎದ್ದೇಳಿ ಮತ್ತು ಶ್ರಮಿಸಿ ಎಂದು ಹೇಳುವುದು ತುಂಬಾ ಸುಲಭ. ಆದರೆ ಎದ್ದ ನಂತರವೂ ನಾನು ಜಿಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಫೋನ್ ನೋಡಿ ಸಮಯ ಹಾಳು ಮಾಡಬಹುದು. ಕೇವಲ ಎದ್ದು ನಿಲ್ಲುವುದು ಶಿಸ್ತಲ್ಲ. ನಾವು ನಮ್ಮನ್ನು ಕೇಳಿಕೊಳ್ಳಬೇಕಾದ ನಿಜವಾದ ಪ್ರಶ್ನೆ ಏನೆಂದರೆ, ನಮಗೆ ತಿಳಿದಿರುವ ಮಾಹಿತಿಯನ್ನು, ನಾವು ಬರೆದಿಟ್ಟಿರುವ ಯೋಜನೆಗಳನ್ನು, ನಾವು ಕೇಳುತ್ತಿರುವ ಪ್ರೇರಣೆಯ ಮಾತುಗಳನ್ನು, ನಾವು ಮಾಡಬೇಕೆಂದು ನಮಗೆ ತಿಳಿದಿರುವ ಕಾರ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತರುತ್ತಿದ್ದೇವೆಯೇ? ನಾವು ಅವುಗಳನ್ನು ಕಾರ್ಯರೂಪಕ್ಕೆ ಇಳಿಸುತ್ತಿದ್ದೇವೆಯೇ? ಈ ಒಂದು ಪ್ರಶ್ನೆ ನಿಮ್ಮ ಯಶಸ್ಸಿನ ಹಾದಿಯನ್ನು ನಿರ್ಧರಿಸುತ್ತದೆ. ನಿಮ್ಮೆಲ್ಲರಲ್ಲಿ ಅನೇಕರು ನಿಮ್ಮ ಭವಿಷ್ಯದ ಬಗ್ಗೆ ಅತಿಯಾದ ಅಸ್ಪಷ್ಟತೆಯನ್ನು ಹೊಂದಿದ್ದೀರಿ. ನಾವು ಯಾರು ಎಂದು ನಮಗೆ ತಿಳಿದಿಲ್ಲ, ಆದರೆ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಮತ್ತು ಏಕೆ ಅಲ್ಲಿಗೆ ಹೋಗುತ್ತಿದ್ದೇವೆ ಎಂಬುದರ ಬಗ್ಗೆಯೂ ನಮಗೆ ಯಾವುದೇ ಕಲ್ಪನೆಯಿಲ್ಲ. ಇದು ಬಹುದೊಡ್ಡ ಸಮಸ್ಯೆ. ಅರಿವಿಲ್ಲದ ದೋಣಿ ಪಯಣದಂತೆ ಇದು. ದಿಕ್ಕೆ ಇಲ್ಲದೆ, ಗುರಿಯೇ ಇಲ್ಲದೆ ಪಯಣ ಮಾಡುವುದರಿಂದ ನೀವು ಮತ್ತೆ ಅದೇ ಸ್ಥಳಕ್ಕೆ ಬಂದು ಸೇರುತ್ತೀರಿ. ಆದರೆ ನಾವು ಒಮ್ಮೆ ನಮ್ಮ ಗುರುತನ್ನು, ನಮ್ಮ ಏಕೆ, ವೈ ಮತ್ತು ನಮ್ಮ ಇಲ್ಲಿಗೆ, ವೇರ್ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡರೆ, ಅಂದರೆ ನಮ್ಮ ಉದ್ದೇಶ ಮತ್ತು ನಮ್ಮ ಧ್ಯೇಯವನ್ನು ಕಂಡುಕೊಂಡರೆ, ನಾನು ಯಾವುದೇ ಕೆಲಸವನ್ನು ಅತ್ಯಂತ ಸಹಜವಾಗಿ ಮಾಡುತ್ತೇನೆ. ನಾನು ಬೆಳಗಿನ ಜಾವ 2, 3, 4, 5 ಗಂಟೆಗೆ ಆ ಕೆಲಸವನ್ನು ಸಲೀಸಾಗಿ ಮಾಡುತ್ತೇನೆ. ನಾನು ನಿದ್ರೆಯನ್ನು ತ್ಯಾಗ ಮಾಡಬಲ್ಲೆ, ಊಟವನ್ನು ತಪ್ಪಿಸಿಕೊಳ್ಳಬಲ್ಲೆ. ನಿಮ್ಮ ಜೀವನದಿಂದ ಯಾರಾದರೂ ಹೊರನಡೆದರೂ ಸಹ ನಾನು ಮುಂದುವರಿಯುತ್ತಲೇ ಇರುತ್ತೇನೆ. ಏಕೆಂದರೆ ನಾನು ಯಾರೆಂದು ನನಗೆ ತಿಳಿದಿದೆ ಮತ್ತು ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬ ಸ್ಪಷ್ಟ ಕಲ್ಪನೆ ನನ್ನಲ್ಲಿದೆ. ನನ್ನ ಜೀವನವು ನನ್ನನ್ನು ಗೋಡೆಯ ಕೆಳಗೆ ಜಾರುವಂತೆ ಮಾಡಿದ್ದರೂ ಅಥವಾ ಸಂಪೂರ್ಣವಾಗಿ ನೆಲದ ಮೇಲೆ ಕೆಡವಿದ್ದರೂ ಸಹ ನಾನು ಮತ್ತೆ ಪುಟಿದೇಳುವ ಶಕ್ತಿಯನ್ನು ನನ್ನಲ್ಲಿ ಕಂಡುಕೊಳ್ಳುತ್ತೇನೆ. ಏಕೆಂದರೆ ನಾನು ಶಿಸ್ತುಬದ್ಧನಾಗಿದ್ದೇನೆ, ನಾನು ತತ್ವಗಳ ಮೇಲೆ ಲೆಕ್ಕಾಚಾರ ಹಾಕಿ ಗುರಿ ಇಟ್ಟಿದ್ದೇನೆ. ಈಗ ನಿಮಗೆಲ್ಲರಿಗೂ ಈ ಮಾತುಗಳನ್ನು ಕೇಳುವ ಅಗತ್ಯ ಇದೆಯೇ ಇಲ್ಲವೇ ಎಂಬುದು ನನಗೆ ತಿಳಿದಿಲ್ಲ. ಆದರೆ ಇದೇ ಆ ಕ್ಷಣ, ಇದೇ ಆ ಸಮಯ. ಖಿನ್ನತೆಯಿಂದ, ಹತಾಶೆಯಿಂದ ಮತ್ತು ನಕಾರಾತ್ಮಕತೆಯಿಂದ ನೀವು ಹೊರಬರುವ ಸಮಯ ಇದು. ನೀವು ಈ ಕೆಟ್ಟ ಪರಿಸ್ಥಿತಿಯಿಂದ ನಡೆದು ಹೊರಬನ್ನಿ, ಓಡಿ ಹೊರಬನ್ನಿ, ಉಗುರುಗಳಿಂದ ಕೆತ್ತಿ ಹೊರಬನ್ನಿ, ತೆವಳಿಕೊಂಡು ಹೊರಬನ್ನಿ. ಆದರೆ ನೆನಪಿಡಿ, ಇಂದೇ ನೀವು ಹೊರಬರಬೇಕು. ಇಂದಿನಿಂದ ನಿಮ್ಮ ಹಳೆಯ ಆವೃತ್ತಿಗೆ ವಿದಾಯ ಹೇಳಿ. ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ, ಕಾರ್ಯಗತಗೊಳಿಸಿ, ಸರಿಯಾದ ನಿರ್ಧಾರಗಳನ್ನು ಅನುಷ್ಠಾನಕ್ಕೆ ತನ್ನಿ, ಪ್ರದರ್ಶಿಸಿ, ಕ್ಷಮಿಸಿ, ಪ್ರೀತಿಸಿ, ನಿರ್ಮಿಸಿ, ಸೃಷ್ಟಿಸಿ, ನಂಬಿರಿ, ಮತ್ತೆ ಪ್ರಯತ್ನಿಸಿ. ನಮ್ಮ ಪ್ರಶ್ನೆ ಸ್ಥಿರತೆ ಇದೆಯೇ ಅಥವಾ ಇಲ್ಲವೇ ಎಂಬುದಲ್ಲ. ನಿಮ್ಮಲ್ಲಿ ಸ್ಥಿರತೆ ಇರಬಹುದು. ವಾಸ್ತವವಾಗಿ ಸ್ಥಿರತೆ ಎಂದರೆ ಸ್ಥಿರತೆ, ಕ್ರಮಬದ್ಧತೆ ಮತ್ತು ಏಕರೂಪತೆಯ ವ್ಯವಸ್ಥೆ. ಮತ್ತು ನೀವು ಸ್ಥಿರವಾಗಿ ಸೋಮಾರಿಯಾಗಿರಬಹುದು. ನೀವು ಸ್ಥಿರವಾಗಿ ನಿಮ್ಮ ಆಹಾರದ ಯೋಜನೆಯನ್ನು ಅರ್ಧಕ್ಕೆ ಬಿಡಬಹುದು. ನೀವು ಸ್ಥಿರವಾಗಿ ಕೋಪಗೊಳ್ಳುತ್ತಿರಬಹುದು. ನೀವು ಧಾರ್ಮಿಕವಾಗಿ, ಅಭ್ಯಾಸವಾಗಿ ಅಸೂಯೆಪಡುತ್ತಿರಬಹುದು. ನೀವು ಸ್ಥಿರವಾಗಿ ನಿಮ್ಮ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬಹುದು. ಅಂದರೆ ನೀವು ಪ್ರತಿದಿನವೂ ತಪ್ಪಾದ ವ್ಯಕ್ತಿಯಾಗಿ ನಿಮ್ಮ ಮುಖವಾಡವನ್ನು ಧರಿಸಿ ಈ ಜಗತ್ತಿನಲ್ಲಿ ಸ್ಥಿರವಾಗಿ ಕಾಣಿಸಿಕೊಳ್ಳಬಹುದು. ಮುಖ್ಯವಾದ ಪ್ರಶ್ನೆ ಏನೆಂದರೆ, ನೀವು ಅನುಷ್ಠಾನಗೊಳಿಸಬಲ್ಲಿರಾ? ನೀವು ಕಾರ್ಯಗತಗೊಳಿಸಬಲ್ಲಿರಾ? ನೀವು ಸರಿಯಾದ ಕೆಲಸವನ್ನು ಮಾಡಬಲ್ಲಿರಾ? ಮಹತ್ವದ ಈ ಕಡಿದಾದ ಯುದ್ಧವನ್ನು ನೀವು ನಿಭಾಯಿಸಬಲ್ಲಿರಾ? ಏಕೆಂದರೆ ಮೌಲ್ಯಯುತವಾದುದು ಎಲ್ಲವೂ ಕಡಿದಾದ ಹಾದಿಯಲ್ಲಿದೆ. ಇದು ನಿಮ್ಮ ಮನಸ್ಸಿನ ಒಂದು ಮರುಹೊಂದಾಣಿಕೆ, ಒಂದು ಹೊಸ ನಿರ್ದೇಶನ ಮತ್ತು ಪೂರ್ಣ ಪ್ರಮಾಣದ 180 ಡಿಗ್ರಿಯ ಬದಲಾವಣೆಯನ್ನು ಬಯಸುತ್ತದೆ. ಸರಿಯಾದ ಕಲಿಕೆಯ ದರ ಇದೇ ಆಗಿದೆ. ನೀವು ಎಷ್ಟು ಬರೆದಿಡಬಹುದು ಎಂಬುದು ಮುಖ್ಯವಲ್ಲ. ನೀವು ಎಷ್ಟು ಸಮಾವೇಶಗಳಿಗೆ ಹಾಜರಾಗಿದ್ದೀರಿ, ಎಷ್ಟು ತರಬೇತಿ ಪಡೆದಿದ್ದೀರಿ ಎಂಬುದು ಮುಖ್ಯವಲ್ಲ. ನೀವು ಅದನ್ನು ಅನುಸರಿಸುತ್ತೀರಾ? ನೀವು ಅದನ್ನು ಕಾರ್ಯರೂಪಕ್ಕೆ ತರುತ್ತೀರಾ ಎಂಬುದು ಪ್ರಶ್ನೆ. ಇನ್ನಿಲ್ಲ ಖಿನ್ನತೆ, ಇನ್ನಿಲ್ಲ ಆತಂಕ, ಇನ್ನು
ಮುಂದೆ ದೂಷಿಸುವ ಆಟವಿಲ್ಲ. ಕೋಪಕ್ಕೆ ಜಾಗವಿಲ್ಲ. ನಿಮ್ಮೆಲ್ಲರಲ್ಲಿ ಯಾರಾದರೂ ಈ ಕೆಟ್ಟ ವಿಷಯಗಳಿಗೆ ವಿದಾಯ ಹೇಳಲು ಬಯಸುವುದಾದರೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ವಿದಾಯ ದೂರುವಿಕೆಗೆ, ವಿದಾಯ ಅಹಂಕಾರಕ್ಕೆ, ವಿದಾಯ ಗರ್ವಕ್ಕೆ, ವಿದಾಯ ಹೋಲಿಕೆಗಳಿಗೆ. ನನ್ನ ಉದ್ದೇಶ ಮತ್ತು ನನ್ನ ಹಣೆಬರಹದಿಂದ ನನ್ನನ್ನು ನಾನು ಮಾತುಕತೆ ನಡೆಸಿ ದೂರವಿರಿಸುತ್ತಿದ್ದೆನು, ಅದಕ್ಕೆ ವಿದಾಯ. ನನ್ನ ಭವಿಷ್ಯದೊಂದಿಗೆ ವಿಚ್ಛೇದನ ಮಾಡಿಕೊಂಡು ನನಗೆ ಸಾಮರ್ಥ್ಯವಿಲ್ಲ ಎಂದು ಹೇಳಿಕೊಳ್ಳುತ್ತಿದ್ದೆನು, ಅದಕ್ಕೂ ವಿದಾಯ. ನಾನು ಸೋಮವಾರದಿಂದ ಪ್ರಾರಂಭಿಸುತ್ತೇನೆ ಎಂದು ಹೇಳುವ ಮನಸ್ಥಿತಿಗೂ ವಿದಾಯ. ನಿಮ್ಮನ್ನು ದುರ್ಬಲಗೊಳಿಸಿದ ಪ್ರತಿಯೊಂದು ವಿಷಯವೂ ನಿಮ್ಮಿಂದ ದೂರ ಹೋಗಬೇಕು. ನಮಗೆ ಉತ್ತರದಾಯಿತ್ವ ಬೇಕು, ನಮಗೆ ರಚನಾತ್ಮಕ ವಿಶ್ಲೇಷಣೆ ಬೇಕು, ನಮಗೆ ತರಬೇತಿ ಮತ್ತು ಮಾರ್ಗದರ್ಶನ ಬೇಕು. ನಾವು ದಾರಿ ತಪ್ಪಿದಾಗ ಹೇಳಲು ಹೆದರದ ಸ್ನೇಹಿತರು ನಮಗೆ ಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಕಾರ್ಯಕ್ಷಮತೆಯನ್ನು ಅತ್ಯುತ್ತಮವಾಗಿಸಲು, ಸಮುದಾಯದಲ್ಲಿ ನೆಲೆಗೊಳ್ಳಲು ಅಗತ್ಯವಿರುವ ಹೂಡಿಕೆಗಳನ್ನು ನಾವು ಮಾಡಬೇಕಾಗಿದೆ. ನಾವು ವೈಯಕ್ತಿಕವಾಗಿ ನಮ್ಮ ಅತ್ಯುತ್ತಮ ಆವೃತ್ತಿಯಾಗಿ ಪ್ರದರ್ಶನ ನೀಡಿದಾಗ ಮಾತ್ರ ನಾವು ವೃತ್ತಿಪರವಾಗಿಯೂ ಪ್ರದರ್ಶನ ನೀಡಲು ಸಾಧ್ಯವಾಗುತ್ತದೆ. ಯಾರೂ ನೋಡದ ಕತ್ತಲೆಯ ಕೋಣೆಯಲ್ಲಿ, ತೆರೆಮರೆಯಲ್ಲಿ ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ನನಗೆ ಪಾತ್ರವಿರುತ್ತದೆ. ನಾನು ತತ್ವಬದ್ಧನಾಗಿರುತ್ತೇನೆ, ನನಗೆ ಸಮಗ್ರತೆ ಇರುತ್ತದೆ ಮತ್ತು ಇದರ ಪರಿಣಾಮವಾಗಿ ನಾನು ಸಾರ್ವಜನಿಕವಾಗಿ ಪ್ರಾಬಲ್ಯ ಸಾಧಿಸುತ್ತೇನೆ. ಈ ಪ್ರಶ್ನೆ ಮತ್ತೆ ಕೇಳೋಣ. ನೀವು ಸ್ಥಿರವಾಗಿದ್ದೀರಾ ಎಂಬುದು ಪ್ರಶ್ನೆಯಲ್ಲ. ಪ್ರಶ್ನೆ ಏನೆಂದರೆ, ನಿಮ್ಮ ಉದ್ದೇಶವನ್ನು ಪೂರೈಸಲು ಅಗತ್ಯವಿರುವ ಕೆಲಸವನ್ನು ನೀವು ಮಾಡಬಲ್ಲಿರಾ? ಅದಕ್ಕೆ ಬೇಕಾದುದನ್ನು ನೀವು ಮಾಡಬಲ್ಲಿರಾ? ನೀವು ಅನುಷ್ಠಾನಗೊಳಿಸಬಲ್ಲಿರಾ? ನೀವು ಕಾರ್ಯಗತಗೊಳಿಸಬಲ್ಲಿರಾ? ನೀವು ತಂತ್ರಜ್ಞಾನದಿಂದ ಕೂಡಿರುತ್ತೀರಾ? ನೀವು ಶಿಸ್ತುಬದ್ಧರಾಗಿದ್ದೀರಾ? ನೀವು ತತ್ವಬದ್ಧರಾಗಿದ್ದೀರಾ? ನಿಮ್ಮ ಉದ್ದೇಶದಲ್ಲಿ ನಡೆಯಲು ಮತ್ತು ನಿಮ್ಮ ಹಣೆಬರಹವನ್ನು ಪೂರೈಸಲು ನಿಮಗೆ ಧೈರ್ಯವಿದೆಯೇ? ನೀವು ಏನು ಮಾಡಬೇಕೆಂದು ನಿಮಗೆ ಅನಿಸುತ್ತದೆ ಎಂಬುದನ್ನು ಮಾಡದಂತೆ, ಬದಲಿಗೆ ಒಂದು ಫಲಿತಾಂಶವನ್ನು ಸಾಧಿಸಲು ನಿಮಗೆ ಅಗತ್ಯವಿರುವ ಕೆಲಸವನ್ನು ಮಾಡುವಂತೆ ನಿಮ್ಮ ಮೆದುಳಿಗೆ ತರಬೇತಿ ನೀಡಿದ್ದೀರಾ? ನೀವು ನನ್ನ ಮಾತುಗಳನ್ನು ಸಾವಿರಾರು ಬಾರಿ ಕೇಳಬೇಕಾಗಿದ್ದರೂ ನನಗೆ ಪರವಾಗಿಲ್ಲ. ನೀವು ಕೇವಲ ಆಡಿಯೋ ಕೇಳುತ್ತಿದ್ದರೆ ಅಥವಾ ಆನ್ಲೈನ್ನಲ್ಲಿ ನನ್ನನ್ನು ನೋಡುತ್ತಿದ್ದರೆ, ದಯವಿಟ್ಟು ಕಾಮೆಂಟ್ಗಳಲ್ಲಿ ಒಂದು ಪದವನ್ನು ಬರೆಯಿರಿ: ಅನುಷ್ಠಾನ. ಅನುಷ್ಠಾನ ಎಂದರೆ ಒಂದು ನಿರ್ಧಾರ ಅಥವಾ ಯೋಜನೆಯನ್ನು ಜಾರಿಗೆ ತರುವ ಪ್ರಕ್ರಿಯೆ. ಇದು ಕಾರ್ಯಗತಗೊಳಿಸುವಿಕೆ, ಇದು ಅನ್ವಯಿಸುವಿಕೆ, ಇದು ಕಾರ್ಯರೂಪಕ್ಕೆ ತರುವಿಕೆ. ಇದು ನನಗೆ ಏನು ಮಾಡಬೇಕೆಂದು ಅನಿಸುತ್ತದೆ ಮತ್ತು ನನಗೆ ಏನು ಮಾಡಬೇಕೆಂದು ತಿಳಿದಿದೆ ಎಂಬುದರ ನಡುವಿನ ಕಡಿದಾದ ಯುದ್ಧವಾಗಿದೆ. ನಮಗೆ ಅನಿಸುವುದು ಒಂದು, ನಾವು ಮಾಡಬೇಕಾದ್ದು ಮತ್ತೊಂದು. ಈ ಎರಡು ಶಕ್ತಿಗಳ ನಡುವಿನ ಸಂಘರ್ಷವೇ ಅನುಷ್ಠಾನದ ಸವಾಲು. ಕೆಲವೊಮ್ಮೆ ನಾವು ಈ ಜೀವನದ ಮಹಾವೃತ್ತದಲ್ಲಿ ಎಷ್ಟು ಸಂಪರ್ಕ ಹೊಂದಿದ್ದೇವೆ ಎಂಬುದನ್ನು ಮರೆತು ಬಿಡುತ್ತೇವೆ ಎಂದು ಭಾವಿಸುತ್ತೇನೆ. ಅದು ಸಂಗಾತಿಯಾಗಿರದಿದ್ದರೆ ತಾಯಿಯಾಗಿರುತ್ತಾರೆ, ತಾಯಿಯಾಗಿರದಿದ್ದರೆ ತಂದೆಯಾಗಿರುತ್ತಾರೆ, ಸಹೋದರಿಯಾಗಿರದಿದ್ದರೆ ಸಹೋದರರಾಗಿರುತ್ತಾರೆ. ಯಾರೋ ಒಬ್ಬರು ನೀವು ಗೆಲ್ಲುವುದನ್ನು ಅವಲಂಬಿಸಿದ್ದಾರೆ. ನಿಮ್ಮ ಗೆಲುವಿಗಾಗಿ ಯಾರೋ ಕಾಯುತ್ತಿದ್ದಾರೆ. ನಮ್ಮದೇ ಜೀವನವನ್ನು ನಾಶಪಡಿಸಲು ನಾವು ಎಷ್ಟು ನಿಷ್ಠರಾಗಿದ್ದೇವೆಯೋ ಅಷ್ಟೇ ನಿಷ್ಠರಾಗಿ ನಾವು ಸುಂದರವಾದದನ್ನು ನಿರ್ಮಿಸಲು ಮತ್ತು ಒಂದು ಪರಂಪರೆಯನ್ನು ಬಿಟ್ಟು ಹೋಗಲು ಆ ಸ್ಥಿರತೆಯನ್ನು ಮರುಹೊಂದಿಸಿದರೆ ಹೇಗೆ? ಆಘಾತ, ನೋವು ಮತ್ತು ದುಃಖದ ಮೂಲದಲ್ಲಿ ಮತ್ತು ಬೃಹತ್ ಹೊಡೆತದ ಅಡಿಯಲ್ಲಿ ತಾನು ಯಾರು ಎಂದು ತಿಳಿಯದ ಪುರುಷ ಅಥವಾ ಮಹಿಳೆ ಮಲಗಿದ್ದಾರೆ. ಆದ್ದರಿಂದ ಅವರು ಪ್ರತಿದಿನವೂ ಇತರರ ಜೀವನದ ಮೂಲಕ ಪರೋಕ್ಷವಾಗಿ ಬದುಕುತ್ತಾರೆ. ಅವರು ಕೆಲಸದ ಸ್ಥಳದಲ್ಲಿ, ಮನೆಯಲ್ಲಿ ಮತ್ತು ಅವರು ಪ್ರವೇಶಿಸುವ ಪ್ರತಿಯೊಂದು ಕೋಣೆಯಲ್ಲಿಯೂ ಪ್ರತಿದಿನವೂ ತಮ್ಮದೇ ಬೇರೊಂದು ಆವೃತ್ತಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಹೀಗೆ ಅವರು ಅನುಗ್ರಹ, ಕಾರ್ಯಗತಗೊಳಿಸುವಿಕೆ, ಆತ್ಮವಿಶ್ವಾಸ, ಧೈರ್ಯ ಮತ್ತು ಶ್ರೇಷ್ಠತೆಯ ಸ್ಥಳದಿಂದ ದೂರ ದೂರ ಮತ್ತು ಇನ್ನೂ ದೂರ ಸುರುಳಿಯಾಗಿ ಹೋಗುತ್ತಿರುತ್ತಾರೆ. ನೀವು ನಡೆಯುತ್ತಿರಬಹುದು, ಓಡುತ್ತಿರಬಹುದು, ಭಾರ ಎತ್ತುತ್ತಿರಬಹುದು, ಧ್ಯಾನ ಮಾಡುತ್ತಿರಬಹುದು, ನಿಮ್ಮ ಕಪಾಟಿನಲ್ಲಿ ಕುಳಿತು ಅಳುತ್ತಿರಬಹುದು, ನಿಮ್ಮ ಕಾರಿನಲ್ಲಿ ಅಳುತ್ತಿರಬಹುದು, ಗೋಡೆಯ ಕೆಳಗೆ ಜಾರುತ್ತಿರಬಹುದು, ನಿಮ್ಮ ಎದೆಯ ಮೇಲೆ ಹೊಡೆದುಕೊಳ್ಳುತ್ತಿರಬಹುದು, ಕನ್ನಡಿಯೊಳಗೆ ನಿಮ್ಮನ್ನೇ ನೋಡುತ್ತಿರಬಹುದು. ಆದರೆ ನೀವು ಒಂದು ನಿರ್ಧಾರಕ್ಕೆ ಬಂದಿದ್ದೀರಿ: ನನ್ನ ಈ ಆವೃತ್ತಿಯ ಅಂತ್ಯ ಇದಾಗಿದೆ. ನನಗೆ ನಾನು ಯಾರೆಂದು ತಿಳಿದಿದೆ. ನನ್ನ ಕಿರೀಟವನ್ನು ನನಗೆ ಕೊಡಿ. ನಾನು ಇದನ್ನು ಅಹಂಕಾರದಿಂದ ಹೇಳುತ್ತಿಲ್ಲ, ಆದರೆ ಇದ್ದಕ್ಕಿದ್ದಂತೆ ಬೂದಿ ಮತ್ತು ಚಿಪ್ಪಿನ ಕಲೆಗಳು ರಾಜಮನೆತನದ ಮನೆಯಿಂದ ಉದುರಿ ಬೀಳುತ್ತವೆ. ಕಿರೀಟ ನಿಮ್ಮ ತಲೆಗೆ ಸಿಗಬೇಕು. ಬಡವನಾಗಿರುವುದು ಕಷ್ಟ, ಶ್ರೀಮಂತನಾಗಿರುವುದು ಕಷ್ಟ, ಬಿಟ್ಟು ಬಿಡುವುದು ಕಷ್ಟ, ನಿಮ್ಮನ್ನು ನೀವೇ ಸಡಿಲಗೊಳಿಸುವುದು ಕಷ್ಟ, ನಿಮ್ಮನ್ನು ನೀವು ನಂಬದಿರುವುದು ಕಷ್ಟ, ಪ್ರತಿದಿನವೂ ಎಚ್ಚರಗೊಂಡು ಮತ್ತೆ ಪ್ರಯತ್ನಿಸುವುದು ಕಷ್ಟ. ನೀವು ಪ್ರತಿದಿನವೂ ಎಚ್ಚರವಾದಾಗ ನಿಮಗೆ ಆಯ್ಕೆಗಳಿವೆ. ಜೀವನವು ಆಯ್ಕೆಗಳ ಬಗ್ಗೆ ಇದೆ. ನಾವೆಲ್ಲರೂ ದಿನದಲ್ಲಿ ಒಂದೇ 24 ಗಂಟೆಗಳನ್ನು ಹೊಂದಿದ್ದೇವೆ ಮತ್ತು ನೀವು ಸ್ನೂಜ್ ಬಟನ್ ಒತ್ತಿ ಸುರಕ್ಷಿತ ಮತ್ತು ಆರಾಮದಾಯಕವಾದ ಹಾಸಿಗೆಯಲ್ಲಿ ಇರಬಹುದು, ಅಥವಾ ನೀವು ಎದ್ದು ಜಗತ್ತನ್ನು ಎದುರಿಸಬಹುದು. ನೀವು ನಿಮ್ಮ ಫೋನನ್ನು ನೋಡುತ್ತಾ ಅಂತ್ಯವಿಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಸ್ಕ್ರಾಲ್ ಮಾಡಬಹುದು.
ಅಥವಾ ನೀವು ಆಗಬೇಕೆಂದಿರುವ ವ್ಯಕ್ತಿಯಾಗಿ ನಿಮ್ಮ ಭವಿಷ್ಯದಲ್ಲಿ ನೀವು ತಲುಪಬೇಕಾದ ವ್ಯಕ್ತಿಯಾಗಲು ಸಹಾಯ ಮಾಡುವ ಅಭ್ಯಾಸಗಳನ್ನು ನೀವು ಸೃಷ್ಟಿಸಬಹುದು. ಶಕ್ತಿಯು ನಾವು ಪ್ರತಿದಿನವೂ ಮಾಡುವ ನಿರ್ಧಾರಗಳಲ್ಲಿ ಅಡಗಿದೆ. ಮುಂದೆ ನಿಮ್ಮ ಭವಿಷ್ಯದ ಆವೃತ್ತಿಯು ನಿಮಗೆ ಧನ್ಯವಾದ ಹೇಳುವಂತಹ ಆಯ್ಕೆಗಳನ್ನು ಮಾಡಿ. ಕೇವಲ ನಿಮ್ಮ ಜೀವನದಲ್ಲಿ ಎಲ್ಲವೂ ನಡೆದು ಹೋಗಲು ಬಿಡಬೇಡಿ. ನೀವು ಬಯಸುವ ಜೀವನವನ್ನು ನೀವೇ ಸೃಷ್ಟಿಸಿ. ಒಂದು ಆಯ್ಕೆ, ಒಂದು ಕಾರ್ಯ, ಒಂದು ದಿನದ ಸಮಯದಲ್ಲಿ. ಏಕೆಂದರೆ ಅಂತಿಮವಾಗಿ ನಿಮ್ಮ ಜೀವನವು ನಿಮ್ಮ ಆಯ್ಕೆಗಳ ಮೊತ್ತಕ್ಕಿಂತ ಹೆಚ್ಚೇನೂ ಅಲ್ಲ. ಈಗಲೇ ಇಂದೇ ನಿರ್ಧರಿಸುವ ಶಕ್ತಿ ನಿಮ್ಮಲ್ಲಿದೆ. ನಾಳೆಗಾಗಿ ಕಾಯಬೇಡಿ. ಆದ್ದರಿಂದ ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ. ಶಕ್ತಿಯುತವಾಗಿ ಆರಿಸಿಕೊಳ್ಳಿ. ನೀವು ಅರ್ಹವಾದ ಜೀವನವನ್ನು ಬದುಕಲು ಆರಿಸಿಕೊಳ್ಳಿ. ದೇವರು ಮಾನವಕುಲಕ್ಕೆ ಪ್ರಾಣಿಗಳಿಗಿಂತ ಹೆಚ್ಚಾಗಿ ನೀಡಿರುವ ಅತ್ಯಂತ ಶ್ರೇಷ್ಠ ಸಾಮರ್ಥ್ಯವೆಂದರೆ ಆಯ್ಕೆ ಮಾಡುವ ಸಾಮರ್ಥ್ಯ. ಒಂದು ನಾಯಿಯಾಗಿರುವುದಕ್ಕಿಂತ ಬೇರೆ ಏನೂ ಆಗಲು ಸಾಧ್ಯವಿಲ್ಲ. ಒಂದು ಬೆಕ್ಕಾಗಿರುವುದಕ್ಕಿಂತ ಬೇರೆ ಏನೂ ಆಗಲು ಸಾಧ್ಯವಿಲ್ಲ. ಆದರೆ ಮನುಷ್ಯನಿಗೆ ಆಯ್ಕೆ ಮಾಡುವ ಶಕ್ತಿ ಇದೆ. ನಾವು ಆರಿಸಿಕೊಳ್ಳಬಹುದು. ಮತ್ತು ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ, ನಿಮ್ಮ ಭವಿಷ್ಯದಲ್ಲಿ ನೀವು ಏನು ನೋಡುತ್ತೀರಿ? ಇಂದು ನಿಮ್ಮನ್ನು ಇಲ್ಲಿಗೆ ಕರೆತಂದದ್ದು ಏನು? ನಿಮ್ಮನ್ನು ಎದ್ದು ನಿಲ್ಲುವಂತೆ ಮಾಡಿದ್ದು ಏನು? ನೀವು ಏನು ಹುಡುಕುತ್ತಿದ್ದೀರಿ? ನಿಮಗೆ ಎಷ್ಟು ಬೇಕೋ ಅಷ್ಟು ಆಯ್ಕೆ ಮಾಡಬಹುದು. ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಅದನ್ನು ವಿನ್ಯಾಸಗೊಳಿಸಬಹುದು. ನಿಮ್ಮ ಭವಿಷ್ಯಕ್ಕೆ ನೀವು ಶಿಕ್ಷೆಗೆ ಒಳಗಾಗಿಲ್ಲ. ನಿಮ್ಮ ಭವಿಷ್ಯಕ್ಕೆ ಒಂದು ಅವಕಾಶವಿದೆ. ಅದು ಹೇಗಿರಬೇಕು ಎಂದು ನೀವು ಬಯಸುತ್ತೀರಿ? ನಿಮ್ಮ ಗುರಿಯು ನಿಮ್ಮನ್ನು ಸ್ವಲ್ಪ ಭಯಭೀತಗೊಳಿಸದಿದ್ದರೆ ನೀವು ಸಾಕಷ್ಟು ದೊಡ್ಡದಾಗಿ ಆಡುತ್ತಿಲ್ಲ ಎಂದು ಅರ್ಥ. ನಿಮ್ಮೆಲ್ಲರಿಗೂ ನಿಮ್ಮದೇ ಆದ ವಿಶಿಷ್ಟ ಲಯಗಳಿವೆ, ದೈನಂದಿನ ಅಭ್ಯಾಸಗಳಿವೆ ಮತ್ತು ನೀವು ಸಾಧಿಸಬೇಕಾದ ವಿಷಯಗಳಿವೆ. ನೀವು ಕನ್ನಡಿಯೊಳಗೆ ನೋಡಿದಾಗ ನಿಮಗೆ ಅನಿಸಬೇಕು, ಹೌದು, ನಾನು ಇದನ್ನು ಮಾಡಬಲ್ಲೆ. ನಾವು ಈ ಗುರಿಯನ್ನು ಏಕೆ ಆರಿಸಿಕೊಳ್ಳಬೇಕು? ಅವರು ಕೇಳಬಹುದು, ಅತ್ಯಂತ ಎತ್ತರದ ಪರ್ವತವನ್ನು ಏಕೆ ಏರಬೇಕು? ಅಟ್ಲಾಂಟಿಕ್ ಸಾಗರದ ಮೇಲೆ ಏಕೆ ಹಾರಬೇಕು? ಇದಕ್ಕೆ ಒಂದು ಆಯ್ಕೆ ಇರುತ್ತದೆ. ನಿಮ್ಮ ಸಂತೋಷಕ್ಕಾಗಿ ನೀವು ಆಯ್ಕೆ ಮಾಡಬೇಕು. ನಿಮ್ಮ ಯೋಗಕ್ಷೇಮಕ್ಕಾಗಿ ನೀವು ಆಯ್ಕೆ ಮಾಡಬೇಕು. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ನೀವು ಆಯ್ಕೆ ಮಾಡಬೇಕು. ಯಶಸ್ಸಿಗಾಗಿ ನೀವು ಆಯ್ಕೆ ಮಾಡಬೇಕು. ನಾನು ನನ್ನ ಹಣೆಬರಹವನ್ನು ಅನುಸರಿಸಲು ನಿರ್ಧರಿಸಿದಾಗ ಅದು ನನ್ನನ್ನು ಕರೆಯುತ್ತಿರುವುದನ್ನು ನಾನು ಅನುಭವಿಸಿದೆ. ನನ್ನ ಹಣೆಬರಹ ನನಗೆ ಕರೆ ನೀಡುತ್ತಿತ್ತು. ನಾವು ಈ ದಶಕದಲ್ಲಿ ಚಂದ್ರನಿಗೆ ಹೋಗಲು ಮತ್ತು ಇತರ ಕೆಲಸಗಳನ್ನು ಮಾಡಲು ಆಯ್ಕೆ ಮಾಡುತ್ತೇವೆ. ಏಕೆಂದರೆ ಅವು ಸುಲಭವಾಗಿವೆ ಎಂದಲ್ಲ, ಆದರೆ ಅವು ಕಷ್ಟಕರವಾಗಿವೆ. ಏಕೆಂದರೆ ಆ ಗುರಿ ನಮ್ಮ ಅತ್ಯುತ್ತಮ ಶಕ್ತಿಗಳು ಮತ್ತು ಕೌಶಲ್ಯಗಳನ್ನು ಸಂಘಟಿಸಲು ಮತ್ತು ಅಳೆಯಲು ಸಹಾಯ ಮಾಡುತ್ತದೆ. ಏಕೆಂದರೆ ಆ ಸವಾಲನ್ನು ನಾವು ಸ್ವೀಕರಿಸಲು ಸಿದ್ಧರಿದ್ದೇವೆ. ಅದನ್ನು ಗೆಲ್ಲಲು ನಾವು ಉದ್ದೇಶಿಸಿದ್ದೇವೆ. ಮತ್ತೆ. ಇದು ನಿಮಗೆ ಜೀವ ನೀಡುತ್ತಿದ್ದರೆ, ಇದು ನಿಮ್ಮ ಉದ್ದೇಶಕ್ಕೆ ಸೇವೆ ಸಲ್ಲಿಸುತ್ತಿದ್ದರೆ, ಇದು ನಿಮ್ಮನ್ನು ನೀವು ಎಂದಿಗೂ ಯೋಚಿಸದಂತಹ ವಿಷಯವಾಗಿ ಪರಿವರ್ತಿಸುವುದಾದರೆ, ಹಾಗಾದರೆ ಅದನ್ನು ಮತ್ತೆ ಮಾಡಿ. ಕಾಮೆಂಟ್ಸ್ನಲ್ಲಿ ಇದನ್ನು ಬರೆಯಿರಿ. ಮತ್ತೆ. ಈ ವಿಷಯವು ನನಗೆ ಸೇವೆ ಸಲ್ಲಿಸಿತು. ಈ ವಿಷಯವು ನನಗೆ ಸಹಾಯ ಮಾಡಿತು. ಇದು ನೋವು ನೀಡಿತು. ಆದರೆ ಇದು ನನಗೆ ಸಹಾಯ ಮಾಡುತ್ತಿದೆ. ಮತ್ತು ಇದು ನಾನು ಪೂರೈಸಲು ಕರೆ ನೀಡಿರುವ ಭವಿಷ್ಯ ಮತ್ತು ಹಣೆಬರಹಕ್ಕೆ ಸೇತುವೆಯನ್ನು ನಿರ್ಮಿಸುತ್ತಿದೆ. ವಿರಾಮ ಚಿಹ್ನೆಯು ಇಲ್ಲಿದೆ. ಸಂಪೂರ್ಣ ವಿರಾಮ. ನೀವು ಪ್ರತಿ ಬಾರಿ ಹಿಂದಿರುಗಿದಾಗ ನೀವು ಮಾನಸಿಕ ಶಕ್ತಿಯನ್ನು ನಿರ್ಮಿಸುತ್ತಿದ್ದೀರಿ. ನೀವು ಸಹಿಷ್ಣುತೆಯನ್ನು ನಿರ್ಮಿಸುತ್ತಿದ್ದೀರಿ. ನೀವು ನಂಬಿಕೆಯನ್ನು ಸ್ಥಾಪಿಸುತ್ತಿದ್ದೀರಿ. ಈ ಕೆಟ್ಟ ಪರಿಸ್ಥಿತಿಯಿಂದ ಹೊರಬರಲು, ಗೊಂದಲಮಯ ಇತಿಹಾಸದಿಂದ ನಿಮ್ಮನ್ನು ನೀವೇ ಹೊರತೆಗೆಯಲು ಮತ್ತು ಒಂದು ಪರಂಪರೆಯನ್ನು ಬಿಟ್ಟು ಹೋಗಲು ನಂಬಿಕೆ ಬೇಕಾಗುತ್ತದೆ. ಬಿಟ್ಟು ಬಿಡಲು ನಿರಾಕರಿಸುವ ಮನುಷ್ಯನೇ, ತನ್ನ ಕೈಗವಸುಗಳನ್ನು ಕೆಳಗಿಡಲು ನಿರಾಕರಿಸುವ ಮನುಷ್ಯನೇ ವಿಜೇತರನ್ನು ಉಳಿದವರಿಂದ ಪ್ರತ್ಯೇಕಿಸುತ್ತಾನೆ. ನಿರಂತರತೆ ಮತ್ತು ಸಮರ್ಪಣೆ ಮತ್ತು ದೃಢ ಸಂಕಲ್ಪವೇ ಮಹಾನ್ ಸಾಧಕರನ್ನು ಒಮ್ಮೆ ಮಾತ್ರ ಗೆದ್ದವರಿಂದ ಪ್ರತ್ಯೇಕಿಸುತ್ತದೆ. ನೀವು ಈ ಕೆಲಸವನ್ನು ಒಂದು ಬಾರಿ ಮಾಡಲು ಬಯಸುತ್ತೀರಾ? ಅಥವಾ ನೀವು ಮತ್ತೆ ಗೆಲ್ಲುವ ಮೂಲಕ ಕುಖ್ಯಾತರಾಗಲು ಬಯಸುತ್ತೀರಾ? ಮತ್ತೆ ಮಾಡಲು ಬಯಸುವ ಯಾರಾದರೂ ಕೇಳುತ್ತಿದ್ದೀರಾ ಎಂದು ನನಗೆ ತಿಳಿಯಲು ಬಯಸುತ್ತೇನೆ. ನಾನು ಒಂದು ಬಾರಿ ಗೆಲ್ಲಲು ಬಯಸುವುದಿಲ್ಲ. ನಾನು ಒಂದು ಬಾರಿ ಗಮನಿಸಲ್ಪಡಲು ಬಯಸುವುದಿಲ್ಲ. ನಾನು ಒಂದು ಬಾರಿ ಇತಿಹಾಸ ಸೃಷ್ಟಿಸಲು ಬಯಸುವುದಿಲ್ಲ. ನಾನು ಅದನ್ನು ಮತ್ತೆ ಮಾಡಲು ಬಯಸುತ್ತೇನೆ. ಅದನ್ನು ಮತ್ತೆ ಮಾಡಿ. ಅದು ಎಷ್ಟೇ ಕಷ್ಟಕರವಾಗಿದ್ದರೂ, ನೀವು ಎಷ್ಟು ಅತ್ತರೂ, ಎಷ್ಟು ಬೆವರು ಸುರಿಸಿದರೂ, ಎಷ್ಟು ರಕ್ತ ಸುರಿಸಿದರೂ ಅದನ್ನು ಮತ್ತೆ ಮಾಡಿ. ಮತ್ತೆ. ನಿಮ್ಮ ಗುರಿಗಳು ನಿಮ್ಮ ಗೋಡೆಯ ಮೇಲೆ ಅಂಟಿಕೊಂಡಿವೆ. ನಿಮ್ಮ ಜೀವನದಲ್ಲಿನ ಕರೆಯನ್ನು ನೀವು ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುತ್ತೀರಿ. ನೀವು ಅದರ ಬಗ್ಗೆ ರಾತ್ರಿ ಹಗಲು ಯೋಚಿಸುತ್ತೀರಿ. ಗುರಿ ಏನೇ ಇರಲಿ, ನಿಮ್ಮ ತಲೆಯ ಮೇಲಿನ ಸೀಲಿಂಗ್ ಅನ್ನು ಒಡೆಯುವ ಸಮಯ ಬಂದಿದೆ. ದಾಖಲೆಗಳನ್ನು ಮುರಿಯುವ ಸಮಯ, ಯಥಾಸ್ಥಿತಿಯನ್ನು ಪುಡಿ ಮಾಡುವ ಸಮಯ, ಗುರಿಗಳನ್ನು ಭೇದಿಸುವ ಸಮಯ. ಇದು ನಿಮ್ಮ ಸಮಯ.
ಇದು ನಿಮ್ಮ ಅವಕಾಶ. ನೀವು ನಿಮ್ಮನ್ನು ನೀವೇ ಅನುಮಾನಿಸಿದ್ದೀರಿ. ಜನರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನಿಮ್ಮನ್ನು ನಿರ್ಲಕ್ಷಿಸಿದ್ದಾರೆ, ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿದ್ದಾರೆ, ನಿಮಗೆ ಕಡಿಮೆ ಹಣ ನೀಡಿದ್ದಾರೆ. ಸಂಪರ್ಕ ಸಾಧಿಸಲು ಇದು ನಿಮ್ಮ ಸಮಯ. ಹಣ ಗಳಿಸಲು ಇದು ನಿಮ್ಮ ಸಮಯ. ಆ ಒಪ್ಪಂದಕ್ಕೆ ಸಹಿ ಮಾಡಲು ಇದು ನಿಮ್ಮ ಸಮಯ. ನೀವು ಕ್ವಿಟ್ ಮಾಡಿದ್ದರೆ ಹಿಂದೆ ಹೋಗಿ. ನಿಮ್ಮನ್ನು ನೀವು ಒರೆಸಿಕೊಂಡು ಇನ್ನೊಂದು ಬಾರಿ ಪ್ರಯತ್ನಿಸಿ. ನಿಮ್ಮ ಅಭ್ಯಾಸಗಳನ್ನು ನನಗೆ ತೋರಿಸಿ ಮತ್ತು ನಾನು ನಿಮಗೆ ನಿಮ್ಮ ಭವಿಷ್ಯವನ್ನು ತೋರಿಸುತ್ತೇನೆ. ನಾವು ಅಭ್ಯಾಸವಾಗಿ ಏನು ಮಾಡುತ್ತೇವೆ? ನಾವು ಪ್ರತಿದಿನವೂ ಏನು ಮಾಡುತ್ತೇವೆ? ಅದುವೇ ನಾವು ಈ ಜೀವನದಲ್ಲಿ ಬದುಕಲು ಸಾಧ್ಯವಾಗುವ ಮಹತ್ವದ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಪ್ರತಿಯೊಬ್ಬರೂ ಏನನ್ನಾದರೂ ಓಡಿಸಲು, ಎಲ್ಲೋ ಬದುಕಲು, ಸಂಪರ್ಕ ಹೊಂದಲು ಬಯಸುತ್ತಾರೆ. ಆದರೆ ಅದಕ್ಕೆ ಕೆಲವು ಶಿಷ್ಟಾಚಾರಗಳು ಇರಬೇಕು, ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನೀವು ಕೇವಲ ಯೋಚಿಸಬೇಕಾದ ಆಲೋಚನೆಗಳಲ್ಲ, ಆದರೆ ನೀವು ಮಾತನಾಡಲೇಬೇಕಾದ ಮಾತುಗಳು ಮತ್ತು ತೆಗೆದುಕೊಳ್ಳಬೇಕಾದ ಕ್ರಮಗಳು ಇವೆ. ಮತ್ತು ನೀವು ಎಲ್ಲಿಗೆ ಹೋಗುತ್ತಿದ್ದೀರೋ ಅಲ್ಲಿಗೆ ಹೋಗಲು ನಿರ್ದೇಶಾಂಕಗಳು ಬೇಕು. ನೀವು ಎಲ್ಲೋ ಹೋಗುತ್ತಿದ್ದೀರಿ. ನೀವು ಒಂದೋ ಹಿಂದಕ್ಕೆ ಹೋಗುತ್ತಿದ್ದೀರಿ ಅಥವಾ ಮುಂದಕ್ಕೆ ಹೋಗುತ್ತಿದ್ದೀರಿ. ಪ್ರತಿಯೊಬ್ಬರೂ ಒಂದು ಕಂಬ್ಯಾಕ್ ಅನ್ನು ಬಯಸುತ್ತಾರೆ, ಆದರೆ ಯಾರೂ ಹಿನ್ನಡೆಯನ್ನು ಬಯಸುವುದಿಲ್ಲ. ಹಿನ್ನಡೆ ಇಲ್ಲದೆ ಕಂಬ್ಯಾಕ್ ಮಾಡಲು ಸಾಧ್ಯವಿಲ್ಲ. ನೀವು ನಷ್ಟವನ್ನು ಅನುಭವಿಸಲಿದ್ದೀರಿ. ನಿಮ್ಮ ಜೀವನದಲ್ಲಿ ಕೆಲವು ಋತುಗಳು ಇರುತ್ತವೆ, ಅಲ್ಲಿ ನೀವು ಹೇಗೆ ಮತ್ತು ಏಕೆ ಅಲ್ಲಿಗೆ ತಲುಪಿದ್ದೀರಿ ಎಂದು ಅರ್ಥವಾಗುವುದಿಲ್ಲ. ನಿಮ್ಮದೇ ಕಥೆಯಲ್ಲಿ ನೀವೇ ಖಳನಾಯಕರಾಗಿದ್ದೀರಿ. ಈಗ ನಾಯಕರಾಗುವ ಸಮಯ ಬಂದಿದೆ. ನಾಟಕ ಮತ್ತು ಗೊಂದಲದ ನಿರೂಪಣೆಯು ಬದಲಾಗಲಿದೆ. ಕಥೆಯು ಸ್ಪಷ್ಟವಾಗಲಿದೆ. ನೀವು ಬಿಟ್ಟು ಹೋದ ಎಲ್ಲದಕ್ಕೂ ಹಿಂತಿರುಗುವ ಮಾತು ಇದಲ್ಲ. ನಾವು ಒಮ್ಮೆ ಬಿಟ್ಟರೆ ನಾವು ಎಂದಿಗೂ ಹಿಂತಿರುಗಬಾರದ ಕೆಲವು ವಿಷಯಗಳಿವೆ, ಕೆಲವು ಜನರಿದ್ದಾರೆ, ಕೆಲವು ಸ್ಥಳಗಳಿವೆ. ಏಕೆಂದರೆ ನಾವು ಅಲ್ಲಿ ಹಿಂಸೆಗೊಳಗಾಗಿದ್ದೆವು. ನಮ್ಮನ್ನು ಕಾಡಲಾಗಿತ್ತು, ನಮ್ಮನ್ನು ನಿಂದಿಸಲಾಗಿತ್ತು, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಲಾಗಿತ್ತು, ನಮ್ಮನ್ನು ನಿರ್ಲಕ್ಷಿಸಲಾಗಿತ್ತು ಮತ್ತು ನಮ್ಮ ಮೌಲ್ಯವನ್ನು ಕಡಿಮೆ ಮಾಡಲಾಗಿತ್ತು. ನೀವು ಗೆಲ್ಲದಿರಲು ಕಾರಣವೇನೆಂದರೆ ನೀವು ಬೇಗನೆ ಬಿಟ್ಟುಕೊಟ್ಟಿದ್ದೀರಿ. ನೀವು ತುಂಬಾ ಬೇಗನೆ ನಿರ್ಗಮಿಸಿದ್ದೀರಿ. ನೀವು ಸ್ವಾತಂತ್ರ್ಯದ ಹೆದ್ದಾರಿಯಲ್ಲಿದ್ದಿರಿ. ನೀವು ಮಾರ್ಗದಲ್ಲಿದ್ದಿರಿ. ನೀವು ಸೂಚನೆಗಳನ್ನು ಅನುಸರಿಸುತ್ತಿದ್ದಿರಿ. ನೀವು ತರಬೇತಿಯನ್ನು ಅನುಸರಿಸುತ್ತಿದ್ದೀರಿ. ನೀವು ವಿಡಿಯೋವನ್ನು ಕೇಳುತ್ತಿದ್ದೀರಿ. ಯಾರಾದರೂ ಕಾಮೆಂಟ್ಸ್ಗಳಲ್ಲಿ ಬರೆಯಿರಿ, ನಾನು ಕೇಳುತ್ತಿದ್ದೇನೆ, ನಾನು ಕೇಳುತ್ತಿದ್ದೇನೆ, ನಾನು ಕೇಳುತ್ತಿದ್ದೇನೆ, ನಾನು ಹಾದಿಯಲ್ಲಿದ್ದೇನೆ, ನಾನು ಗಮನಹರಿಸಿದ್ದೇನೆ, ನಾನು ಸಂಪರ್ಕ ಹೊಂದಿದ್ದೇನೆ. ಟ್ರಾಫಿಕ್ ಜಾಮ್ ಮಧ್ಯದಲ್ಲಿ ಹೆದ್ದಾರಿಯ ಮೇಲೆ ಉಳಿಯುವ ಮನುಷ್ಯನೇ ಹಣೆಬರಹದ ಬಿಂದುವನ್ನು ತಲುಪುತ್ತಾನೆ. ಹೊರಗೆ ಹೋಗದವನು ತಲುಪುತ್ತಾನೆ. ನೀವು ಕೆಲಸವನ್ನು ಮಾಡುತ್ತೀರಾ? ನೀವು ಹಾದಿಯಲ್ಲಿ ಮುಂದುವರಿಯುತ್ತೀರಾ? ನೀವು ಅದನ್ನು ಮತ್ತೆ ಪ್ರಯತ್ನಿಸುತ್ತೀರಾ? ನೀವು ಇದನ್ನು ವಿಭಿನ್ನವಾಗಿ ನೋಡಲು ದೃಷ್ಟಿಕೋನವನ್ನು ಬದಲಾಯಿಸಲು ಸಿದ್ಧರಿದ್ದೀರಾ? ನೀವು ಅತ್ಯುತ್ತಮ ಕಾರ್ಯಕ್ಷಮತೆ, ಮಹತ್ವ ಮತ್ತು ನೆರವೇರಿಕೆಯ ಸ್ಥಳಕ್ಕೆ ಹೋಗಲು ಸಿದ್ಧರಿದ್ದೀರಾ? ಅಲ್ಲಿ ಪ್ರತಿದಿನವೂ ನೀವು ಜೀವನಕ್ಕಾಗಿ ಹುಡುಕುತ್ತಿದ್ದೀರಿ. ನಿಮಗೆ ನಿರೀಕ್ಷೆ ಇದೆ, ನಿಮಗೆ ಉತ್ಸಾಹವಿದೆ. ನೀವು ಭವಿಷ್ಯಕ್ಕಾಗಿ ಒಂದು ದಪ್ಪ ನಿರೀಕ್ಷೆಯನ್ನು ಹೊಂದಿದ್ದೀರಿ. ನಿಮಗೆ ಪ್ರಸ್ತುತಪಡಿಸಲಾದ ಪ್ರತಿದಿನದೊಂದಿಗೆ ಎಲ್ಲವನ್ನೂ ಬದಲಾಯಿಸಲು ನಿಮಗೆ ಅವಕಾಶವಿದೆ. ಅದು ಏನೇ ಇರಲಿ, ಅದು ಜೀವ ನೀಡುತ್ತಿದ್ದರೆ, ಅದು ಇನ್ನೊಬ್ಬರ ಮೇಲೆ ಪರಿಣಾಮ ಬೀರಲು ಹೋದರೆ, ಅದು ನಿಮ್ಮನ್ನು ನೆರವೇರಿಕೆ ಮತ್ತು ಮಹತ್ವದ ಜೀವನವನ್ನು ಬದುಕಲು ಸಶಕ್ತಗೊಳಿಸಲು ಹೋದರೆ, ಹಾಗಾದರೆ ಅದನ್ನು ಮತ್ತೆ ಮಾಡಿ. ನೀವು ನ್ಯಾಯಾಲಯದಲ್ಲಿ ಇರಬಹುದು, ನೀವು ಒಂದು ಪಂಜರದಲ್ಲಿ ಇರಬಹುದು, ನೀವು ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ಇರಬಹುದು, ನೀವು ಫುಟ್ಬಾಲ್ ಮೈದಾನದಲ್ಲಿ ಇರಬಹುದು, ನೀವು ಅರ್ಧ ಸಮಯದ ವಿರಾಮದಲ್ಲಿ 40 ಅಂಕಗಳಿಂದ ಹಿಂದಿರಬಹುದು. ಸುತ್ತಿನ ನಂತರ ಸುತ್ತು ಹಿಂದಿರುಗುವ ಮನುಷ್ಯನೇ ದೈಹಿಕವಾಗಿ ಹೊಡೆತವನ್ನು ತೆಗೆದುಕೊಂಡಿರಬಹುದು, ಆದರೆ ಮಾನಸಿಕವಾಗಿ ಮುರಿದು ಹೋಗಿಲ್ಲ. ಅವನು ಸುತ್ತಿನ ನಂತರ ಸುತ್ತು, ಸುತ್ತಿನ ನಂತರ ಸುತ್ತು, ಸುತ್ತಿನ ನಂತರ ಸುತ್ತು ಹಿಂದಿರುಗುತ್ತಾನೆ ಮತ್ತು ಅವನು ಕತ್ತಲೆಯ ಕೋಣೆಗೆ ಹಿಂತಿರುಗುತ್ತಾನೆ ಮತ್ತು ಕೆಲಸವನ್ನು ಮಾಡುತ್ತಾನೆ ಮತ್ತು ಅವನು ಬೆಳಕಿಗೆ ಹಿಂತಿರುಗುತ್ತಾನೆ ಮತ್ತು ಒಂದು ಪ್ರದರ್ಶನವನ್ನು ನೀಡುತ್ತಾನೆ. ಒಂದು ಪ್ರದರ್ಶನವನ್ನು ನೀಡಿ. ನಾನು ಪ್ರತಿಯೊಬ್ಬ ಬಿಲ್ಡರ್ನೊಂದಿಗೆ, ಪ್ರತಿಯೊಬ್ಬ ಕ್ರೀಡಾಪಟುವಿನೊಂದಿಗೆ, ಪ್ರತಿಯೊಬ್ಬ ವೃತ್ತಿಪರರೊಂದಿಗೆ, ಪ್ರತಿ ಮನೆಯಲ್ಲಿ ಇರುವ ತಾಯಿಯೊಂದಿಗೆ, ತಮ್ಮ ಕುಟುಂಬಕ್ಕಾಗಿ ರಾತ್ರಿ ಹಗಲು ದುಡಿಯುವ ಪ್ರತಿ ತಂದೆಯೊಂದಿಗೆ ಮಾತನಾಡುತ್ತಿದ್ದೇನೆ. ನಿಮ್ಮ ಕನಸು ಏನು ಎಂದು ನನಗೆ ತಿಳಿದಿಲ್ಲ, ನಿಮ್ಮ ದೃಷ್ಟಿ ನನಗೆ ಕಾಣುತ್ತಿಲ್ಲ. ಆದರೆ ನೀವು ಅದನ್ನು ಬರೆದಿಟ್ಟರೆ ಮತ್ತು ನೀವು ಕೆಲಸವನ್ನು ಹಾಕಿದರೆ ಮತ್ತು ನಿಮ್ಮ ಕಲೆಯ ಮೇಲೆ ನೀವು ಶ್ರಮಿಸಿದರೆ ಮತ್ತು ನಿಮಗೆ ಇರುವ ಎಲ್ಲವನ್ನೂ ನೀವು ನೀಡಿದರೆ ಮತ್ತು ನಿಮ್ಮ ಕೆಲಸಕ್ಕೆ ನಿಮ್ಮನ್ನು ನೀವು ನೀಡಿದರೆ, ಒಂದು ಹಂತದಲ್ಲಿ ಎಲ್ಲವೂ ಬದಲಾಗಲು ಪ್ರಾರಂಭಿಸುತ್ತದೆ ಮತ್ತು ಬದಲಾಗುತ್ತದೆ. ಏಕೆಂದರೆ ನೀವು ಬಿಡಲು ನಿರಾಕರಿಸಿದ್ದೀರಿ. ಇದು ಕೇವಲ ಮತ್ತೆ ಪ್ರಯತ್ನಿಸುವ ಸಂಭಾಷಣೆಯಲ್ಲ, ಇದು ಮತ್ತೆ ಗೆಲ್ಲುವ ಸಂಭಾಷಣೆಯಾಗಿದೆ. ನಾವು ಏನನ್ನಾದರೂ ಮತ್ತೆ ಮತ್ತೆ ಪ್ರಯತ್ನಿಸಿದಾಗ, ಅಂತಿಮವಾಗಿ ನಾವು ಒಂದು ಗುರಿಯನ್ನು ನಿಗದಿಪಡಿಸಿದಾಗ ಮತ್ತು ಅದರ ಕಡೆಗೆ ಓಡಲು ಪ್ರಾರಂಭಿಸಿದಾಗ, ನಾವು ಎಷ್ಟು ಬಾರಿ ಸೋತರೂ ಸಹ
ಅಂತಿಮವಾಗಿ ನಾವು ಆ ಗುರಿಯ ಮೂಲಕ ಓಡುತ್ತೇವೆ. ಆದ್ದರಿಂದ ಮತ್ತೆ ಪ್ರಯತ್ನಿಸುವುದು ಮತ್ತೆ ಗೆಲ್ಲುವುದಾಗಿ ಬದಲಾಗುತ್ತದೆ. ಮತ್ತು ನಾನು ಇಂದು ಕೇಳುತ್ತಿರುವ ಯಾರಿಗಾದರೂ ಹೇಳಲು ಬಂದಿದ್ದೇನೆ, ಅಂತಿಮವಾಗಿ ನೀವು ಮತ್ತೆ ಪ್ರಯತ್ನಿಸುವ ಮನುಷ್ಯ, ಮಹಿಳೆ, ಹುಡುಗ ಅಥವಾ ಹುಡುಗಿಯಾಗಿ ಉಳಿಯುವುದಿಲ್ಲ. ನಿಮ್ಮೊಳಗೆ ಒಬ್ಬ ಯೋಧ ಹೊರಹೊಮ್ಮಲಿದ್ದಾನೆ. ಸೋಲನ್ನು ನಿರಾಕರಿಸುವ ಒಬ್ಬ ವ್ಯಕ್ತಿಯು ಒಂದು ಹಿನ್ನಡೆಯಿಂದ ಜನಿಸುತ್ತಾನೆ. ಮತ್ತು ನೀವು ಇನ್ನು ಮುಂದೆ ಸೋಲಿನಿಂದ ಹಿಂತಿರುಗಲು ಹೆಸರುವಾಸಿಯಾದ ವ್ಯಕ್ತಿಯಲ್ಲ, ಆದರೆ ನೀವು ಮತ್ತೆ ಮತ್ತು ಮತ್ತೆ ಮತ್ತು ಮತ್ತೆ ಗೆಲ್ಲುವ ವ್ಯಕ್ತಿ. ನಾನು ಈ ದೈತ್ಯನನ್ನು ಎಷ್ಟು ಬಾರಿ ಎದುರಿಸಿದರೂ, ನನ್ನ ಸುತ್ತಲೂ ನನ್ನಿಂದ 100 ಅಡಿ ಎತ್ತರದ ಗೋಡೆಗಳು ಸುತ್ತುವರೆದಿದ್ದರೂ ಅವು ಕೆಳಗೆ ಬೀಳಲೇಬೇಕು, ಏಕೆಂದರೆ ನಾನು ಗೆಲುವನ್ನು ಒಂದು ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ದೇನೆ. ಮತ್ತೆ ಗೆಲ್ಲಿರಿ, ಮತ್ತೆ ಗುದ್ದಿ ಮುನ್ನುಗ್ಗಿರಿ. ನೀವು ಈ ಪ್ರಯತ್ನಿಸುವ ಮನಸ್ಥಿತಿಯಿಂದ ಹೊರಬರಬೇಕು. ನಾನು ಪ್ರಯತ್ನಿಸುತ್ತೇನೆ, ನಾನು ನಗಲು ಪ್ರಯತ್ನಿಸುತ್ತೇನೆ, ನಾನು ಸಂತೋಷವಾಗಿರಲು ಪ್ರಯತ್ನಿಸುತ್ತೇನೆ, ನಾನು ಇದನ್ನು ಉತ್ತಮ ದಿನವನ್ನಾಗಿ ಮಾಡಲು ಪ್ರಯತ್ನಿಸುತ್ತೇನೆ. ಇಲ್ಲ, ಆ ಪ್ರಯತ್ನಿಸುತ್ತೇನೆ ಎಂಬ ಮನಸ್ಥಿತಿಯನ್ನು ಕಿತ್ತುಹಾಕಿ. ನಾನು ನಗುತ್ತೇನೆ, ನಾನು ಅದನ್ನು ಉತ್ತಮ ದಿನವನ್ನಾಗಿ ಮಾಡುತ್ತೇನೆ, ನಾನು ಮತ್ತೆ ಗೆಲ್ಲುತ್ತೇನೆ, ನಾನು ನನ್ನ ಅತ್ಯುತ್ತಮ ಸಾಮರ್ಥ್ಯವನ್ನು ಮತ್ತೆ ನೀಡುತ್ತೇನೆ. ಜೀವನದ ಈ ಮನಸ್ಥಿತಿ, ಈ ವಿಧಾನವೇ ಭವಿಷ್ಯಕ್ಕೆ ಸೇತುವೆಗಳನ್ನು ನಿರ್ಮಿಸುತ್ತದೆ. ಹೀಗೆ ನಾವು ನಮ್ಮ ಪರಂಪರೆಯನ್ನು ಗಟ್ಟಿಗೊಳಿಸುತ್ತೇವೆ. ಈತ ಜಗತ್ತನ್ನು ಬೆಚ್ಚಿಬೀಳಿಸಲು ಹುಟ್ಟಿದ ಮನುಷ್ಯ, ಆಕೆ ಜಗತ್ತನ್ನು ಬೆಚ್ಚಿಬೀಳಿಸಲು ಹುಟ್ಟಿದ ಮಹಿಳೆ. ನಂಬರ್ 1 ಅಂದರೆ ಒಂದು ಕ್ಷಮಿಸಿ ಹೇಳಿಕೆ ಏನೆಂದರೆ, ನನಗೆ ಸಾಕಷ್ಟು ಸಮಯವಿಲ್ಲ ಎಂಬುದು. ನಾನು ಯಾವಾಗಲೂ ಜನರಿಗೆ ಹೇಳುತ್ತೇನೆ, ಒಂದು ವಾರದಲ್ಲಿ 168 ಗಂಟೆಗಳಿವೆ. ನೀವು ರಾತ್ರಿ 8 ಗಂಟೆಗಳ ನಿದ್ರೆ ಮಾಡಿದರೆ ಸುಮಾರು 50 ಗಂಟೆಗಳು ಹೋಗಿರುತ್ತವೆ. ನಿಮಗೆ ಇನ್ನೂ 110 ಅಥವಾ 112 ಗಂಟೆಗಳು ಉಳಿದಿರುತ್ತವೆ. ನೀವು ವಾರಕ್ಕೆ 60 ಗಂಟೆಗಳ ಕಾಲ ಕೆಲಸ ಮಾಡಿದರೆ ನಿಮಗೆ ಇನ್ನೂ 55 ಗಂಟೆಗಳು ಉಳಿದಿರುತ್ತವೆ. ನಿಮಗೆ ಮುಖ್ಯವಾದ ಕೆಲಸಗಳನ್ನು ಮಾಡಲು ಆ ಸಮಯವಿದೆ. ಆದ್ದರಿಂದ ನಾನು ಸಮಯದ ಕ್ಷಮಿಸಿ ಹೇಳಿಕೆಯನ್ನು ನಂಬುವುದಿಲ್ಲ. ಆದರೆ ನಾನು ಕೇಳುವ ನಂಬರ್ 1 ಅಂದರೆ ಒಂದು ಕ್ಷಮಿಸಿ ಹೇಳಿಕೆ ಇದೇ ಆಗಿದೆ. ನಿಜವಾಗಲೂ ಇದು ಸಮಯ. ನಿಮ್ಮನ್ನು ನೀವೇ ಕನ್ನಡಿಯೊಳಗೆ ನೋಡಲು ಮತ್ತು ನಿಮ್ಮ ಈ ಆವೃತ್ತಿಯು ನಿಮ್ಮನ್ನು ಮುಂದೆ ಸಾಗಿಸುವುದಿಲ್ಲ ಎಂಬ ನಿರ್ಧಾರಕ್ಕೆ ಬರಲು ಇದು ಸಮಯ. ನಿಮ್ಮ ಈ ಆವೃತ್ತಿಯು ಸಾಕಷ್ಟು ಸಮಯದವರೆಗೆ ಇತ್ತು. ನಾನು ಬದಲಾಗದಿದ್ದರೆ, ನಾನು ಇದರ ಬಗ್ಗೆ ಏನಾದರೂ ಮಾಡದಿದ್ದರೆ ನಾನು ದಿವಾಳಿಯಾಗುತ್ತೇನೆ ಎಂದು ನಾನು ಕಂಡುಕೊಳ್ಳಲಿದ್ದೇನೆ. ಒಬ್ಬ ಮನುಷ್ಯನು ಖಾಸಗಿಯಾಗಿ ಯಾರೂ ನೋಡದ ಸ್ಥಳದಲ್ಲಿ ಏನು ಮಾಡುತ್ತಾನೋ ಅದಕ್ಕೆ ಸಾರ್ವಜನಿಕವಾಗಿ ಬಹುಮಾನ ನೀಡಲಾಗುತ್ತದೆ. ಯಶಸ್ವಿಯಾಗುವ ವಿಷಯಕ್ಕೆ ಬಂದಾಗ ಶಿಸ್ತು ನೀವು ಬಳಸಬಹುದಾದ ಏಕೈಕ ಪ್ರಮುಖ ವಿಷಯವಾಗಿದೆ. ಪ್ರೇರಣೆಯು ಕ್ಷಣಿಕವಾಗಿದೆ. ಯಾರೂ ಪ್ರತಿದಿನವೂ ಪ್ರೇರಣೆಯಿಂದ ಎಚ್ಚರಗೊಳ್ಳುವುದಿಲ್ಲ. ನೀವು ಹುಡುಕುತ್ತಿರುವ ಯಶಸ್ಸಿನ ಕೀಲಿ, ನಿಮ್ಮ ಕನಸುಗಳನ್ನು ನನಸಾಗಿಸುವ ವಿಷಯವೂ ಸರಳವಾಗಿದೆ, ಅದು ಶಿಸ್ತು. ಶಿಸ್ತು ಎಂದರೆ ನಿಮಗೆ ಆಸಕ್ತಿ ಇಲ್ಲದಿದ್ದರೂ ಸಹ, ನೀವು ಪ್ರೇರಿತರಾಗದಿದ್ದರೂ ಸಹ ಮಾಡಬೇಕಾದ ಕೆಲಸವನ್ನು ಮಾಡುವುದು. ನೀವು ವಾರಕ್ಕೆ 1 ಬಾರಿ ಮಾತ್ರ ಶಿಸ್ತುಬದ್ಧರಾಗಿರುತ್ತೀರಿ. ನೀವು ವಾರಕ್ಕೆ 2 ಬಾರಿ ಮಾತ್ರ ದೃಢ ಸಂಕಲ್ಪ ಹೊಂದಿರುತ್ತೀರಿ. ನೀವು ಭಾನುವಾರ ಅಥವಾ ಬುಧವಾರಗಳಂದು ಮಾತ್ರ ಪ್ರಯಾಣದ ಬಗ್ಗೆ ಉತ್ಸಾಹಭರಿತರಾಗಿರುತ್ತೀರಿ. ಒಮ್ಮೆ ನೀವು ಯಾರನ್ನು ದೇವರು ನಿಮ್ಮನ್ನು ಕರೆಯುತ್ತಿದ್ದಾನೆ ಎಂದು ನಂಬುತ್ತೀರೋ ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡರೆ ನೀವು ಹೇಳುತ್ತೀರಿ, ನಾನು ಇದಕ್ಕೆ ಬದ್ಧನಾಗಿರುತ್ತೇನೆ. ನೀವು ರಕ್ತ, ಬೆವರು, ಕಣ್ಣೀರನ್ನು ಹಾಕುತ್ತೀರಿ. ನೀವು ನಿದ್ರೆಯನ್ನು ಕಳೆದುಕೊಳ್ಳುತ್ತೀರಿ. ನೀವು ತಿನ್ನದೆ ದಿನಗಳನ್ನು ಕಳೆಯುತ್ತೀರಿ. ನಿಮ್ಮ ಕನಸುಗಳನ್ನು ಪ್ರಕಟಪಡಿಸಲು ಅಗತ್ಯವಿರುವ ತ್ಯಾಗಗಳನ್ನು ಮಾಡಲು ನೀವು ಏನೇ ಬೇಕಾದರೂ ಮಾಡುತ್ತೀರಿ. ನಾವು ತುಂಬಾ ಬೇಗನೆ ಬಿಟ್ಟುಕೊಡುತ್ತೇವೆ. ನಮ್ಮಲ್ಲಿ ಸ್ವಲ್ಪ ಪರಿಶ್ರಮವಿದ್ದರೆ, ನಾವು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದರೆ ಮತ್ತು ಅದನ್ನು 1 ದಿನದ ಸಮಯದಲ್ಲಿ ತೆಗೆದುಕೊಂಡರೆ ನಮ್ಮ ಕನಸುಗಳು ನನಸಾಗುತ್ತವೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತೊರೆದು ಹೋದ ಅನೇಕ ಜನರಿದ್ದಾರೆ. ನಿಮ್ಮನ್ನು ಲೆಕ್ಕಕ್ಕೆ ಇಡದ ಅನೇಕ ಜನರಿದ್ದಾರೆ. ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟಿದ ಅನೇಕ ಜನರಿದ್ದಾರೆ. ಅವರಿಲ್ಲದೆ ನೀವು ಕೆಟ್ಟ ಸ್ಥಿತಿಯಲ್ಲಿ ಇರುತ್ತೀರಿ. ಅವರು ತಪ್ಪು ಎಂದು ಸಾಬೀತುಪಡಿಸಿ. ನಾನು ನನ್ನ ದಿನವನ್ನು ನನ್ನಲ್ಲಿ ಹೂಡಿಕೆ ಮಾಡುವ ಮೂಲಕ ಪ್ರಾರಂಭಿಸಿದಾಗ ನಾನು ನನ್ನ ಉಳಿದ ಜೀವನಕ್ಕೆ ಧ್ವನಿಯನ್ನು ಹೊಂದಿಸುತ್ತೇನೆ ಮತ್ತು ಉಳಿದೆಲ್ಲವೂ ಸರಿಯಾದ ಸ್ಥಳಕ್ಕೆ ಬೀಳುತ್ತದೆ, ಏಕೆಂದರೆ ನಾನು ಒಂದು ಪೂರ್ವ ನಿದರ್ಶನವನ್ನು ಹೊಂದಿಸಿದ್ದೇನೆ. ನಾನು ಮುಖ್ಯ, ನಾನು ಯೋಗ್ಯ, ನಾನು ಮುಖ್ಯ ಎಂದು. ಆದ್ದರಿಂದ ನಾನು ಜನರಿಗೆ ಹೇಳುತ್ತೇನೆ, ಮೊದಲು ನಿಮ್ಮಲ್ಲಿ ಹೂಡಿಕೆ ಮಾಡಿ ಮತ್ತು ನಂತರ ನಿಮ್ಮ ಸುತ್ತಲಿರುವ ಎಲ್ಲರನ್ನೂ ಮೇಲಕ್ಕೆತ್ತಲು ನಿಮಗೆ ಶಕ್ತಿ, ಪ್ರೇರಣೆ ಮತ್ತು ಉತ್ಸಾಹ ಇರುತ್ತದೆ. ದೈಹಿಕ ಭಾಗವು ಸುಲಭ. ದೈಹಿಕ ಭಾಗದಲ್ಲಿ ನೀವು ಮಾಡಬೇಕಾಗಿರುವುದು ಕೇವಲ ಪ್ರದರ್ಶನ ನೀಡುವುದು. ನೀವು ಮತ್ತೆ ಪ್ರದರ್ಶನ ನೀಡಲು ಸಾಧ್ಯವಾದರೆ, 100ಕ್ಕೆ 100% ಅಲ್ಲಿ ಇರಲು ಸಾಧ್ಯವಾದರೆ, ಸ್ವಲ್ಪ ನೋವನ್ನು ಸಹಿಸಿಕೊಳ್ಳಲು ಸಿದ್ಧರಾಗಿದ್ದರೆ ನೀವು ಚೆನ್ನಾಗಿ ಇರುತ್ತೀರಿ. ಮಾನಸಿಕ ತಯಾರಿ ಅದು ಬೇರೆಯದೇ ಕಥೆ. ನಾನು ಯಾವಾಗಲೂ ಹೇಳುತ್ತೇನೆ, ಮನಸ್ಸು ಪ್ರಾಥಮಿಕವಾಗಿದೆ.
ಮತ್ತು ಬಲವಾದ ಮನಸ್ಸು ಬದಲಾವಣೆಗೆ ವೇಗವರ್ಧಕವಾಗಿದೆ ಎಂದು ನಾನು ಯಾವಾಗಲೂ ಹೇಳುತ್ತೇನೆ. ನೀವು ಜಗತ್ತಿನ ಅತ್ಯುತ್ತಮ ಕ್ರೀಡಾಪಟುಗಳನ್ನು ನೋಡಿದಾಗ, ಅವರು ನಿಜವಾಗಿಯೂ ಉತ್ತಮವಾಗಿ ಪ್ರದರ್ಶನ ನೀಡಿದಾಗ ಅಥವಾ ಮತ್ತೊಂದೆಡೆ ಸಂಪೂರ್ಣವಾಗಿ ವಿಫಲರಾದಾಗ, ಅದು ಅವರ ಕಿವಿಗಳ ನಡುವೆ ಇರುವ ಆ ಸ್ನಾಯುವಿನಿಂದಾಗಿ. ನಮ್ಮ ಹೃದಯದಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ ನಮಗೆ ಸೀಮಿತ ಸ್ಥಳವಿದೆ. ನಮ್ಮ ಮಾನಸಿಕ ಸಾಮರ್ಥ್ಯದಲ್ಲಿ ನಮಗೆ ಸೀಮಿತ ಬ್ಯಾಂಡ್ವಿಡ್ತ್ ಇದೆ. ಮತ್ತು ನಾವು ನಮ್ಮ ಹೃದಯಗಳಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ ನೆಲೆಸಲು ಅನುಮತಿಸುವ ಹೆಚ್ಚು ವಿಚಲನಗಳು, ಹೆಚ್ಚು ಭ್ರಮೆಗಳು, ಹೆಚ್ಚು ನಕಾರಾತ್ಮಕತೆ ನಮ್ಮ ಕರೆ ಪೂರೈಸಲು, ಹಣೆಬರಹವನ್ನು ಪೂರೈಸಲು, ಆ ಕಲ್ಪನೆಯನ್ನು ಪ್ರಕಟಪಡಿಸಲು ನಮಗೆ ಕಡಿಮೆ ಶಕ್ತಿ ಇರುತ್ತದೆ. ನೀವು ಯೋಚಿಸುವ ಪ್ರತಿಯೊಂದು ವಿಷಯ, ನೀವು ಧ್ಯಾನ ಮಾಡುವ ಪ್ರತಿಯೊಂದು ವಿಷಯ, ನಿಮ್ಮ ಗಮನಕ್ಕೆ ಅರ್ಹವಾದ ಪ್ರತಿಯೊಂದು ವಿಷಯವೂ ನಿಮ್ಮ ಸಮಯಕ್ಕೆ ಯೋಗ್ಯವಾಗಿರಬೇಕು. ಆದ್ದರಿಂದ ಈಗ ನಮ್ಮ ಜೀವನದಲ್ಲಿ ಇರುವ ಎಲ್ಲದರ ಮೌಲ್ಯಮಾಪನ ಮಾಡುವ ಸಮಯ ಬಂದಿದೆ. ನಮ್ಮ ಜೀವನದಲ್ಲಿರುವ ಎಲ್ಲವನ್ನೂ ಮತ್ತು ಎಲ್ಲರನ್ನೂ ಮೌಲ್ಯಮಾಪನ ಮಾಡಿ ಮತ್ತು ಈ ಪ್ರಶ್ನೆಯನ್ನು ಕೇಳಿ: ನೀವು ನನ್ನ ಸಮಯಕ್ಕೆ ಯೋಗ್ಯರಾಗಿದ್ದೀರಾ? ನೀವು ಯೋಗ್ಯರಲ್ಲದಿದ್ದರೆ ಸಂಪರ್ಕ ಕಡಿತಗೊಳಿಸುವ ಸಮಯ ಬಂದಿದೆ. ಅಂದರೆ ಆ ಅನಗತ್ಯ ವಿಷಯಗಳಿಂದ ದೂರವಿರಿ. ಬಾಬಿ ಮ್ಯಾಕ್ಸಿಮಸ್ ಪಾಲಿಸುವ 3 ನಿಯಮಗಳು. ನಂಬರ್ 1 ಅಂದರೆ 1, ಪ್ರತಿದಿನವೂ ಪ್ರದರ್ಶನ ನೀಡಿ. ನಂಬರ್ 2 ಅಂದರೆ 2, ನೀವು ಪ್ರದರ್ಶನ ನೀಡಿದಾಗ ನೀವು 100% ಅಲ್ಲಿ ಇರಬೇಕು. ಮತ್ತು ನಂಬರ್ 3 ಅಂದರೆ 3, ಕುತೂಹಲದಿಂದಿರಿ. ದಾರಿಯುದ್ದಕ್ಕೂ ಕೆಲವು ಪ್ರಶ್ನೆಗಳನ್ನು ಕೇಳಿ. ನಿಮಗೆ ಎಲ್ಲವೂ ತಿಳಿದಿಲ್ಲ ಎಂದು ಒಪ್ಪಿಕೊಳ್ಳಲು ಹೆದರಬೇಡಿ. ನೀವು ಪ್ರದರ್ಶನ ನೀಡುವುದರ ಜೊತೆಗೆ ಮತ್ತು 100% ಅಲ್ಲಿ ಇರುವುದರ ಜೊತೆಗೆ ಸ್ವಲ್ಪ ಕಲಿಯಲು ಸಾಧ್ಯವಾದರೆ ಜಗತ್ತು ನಿಮ್ಮದಾಗಿದೆ. ನೀವು ಯಾವುದಾದರೂ ವಿಷಯದಲ್ಲಿ ಉತ್ತಮವಾಗಲು ಬಯಸಿದರೆ, ನಿಮ್ಮ ದೇಹವನ್ನು ಪರಿವರ್ತಿಸಲು ಬಯಸಿದರೆ ನೀವು 130 ಗುಣಮಟ್ಟದ ಗಂಟೆಗಳನ್ನು ಕಳೆಯಬೇಕು. ಮತ್ತು ನಂತರ ನಾನು ಯಾವಾಗಲೂ ಕೇಳುವ ಮುಂದಿನ ಪ್ರಶ್ನೆ ಏನೆಂದರೆ, ಅದು ಹೇಗಿರುತ್ತದೆ? ಇದು 6 ತಿಂಗಳ ಕಾಲ ಪ್ರತಿದಿನವೂ 1 ಗಂಟೆಯ ಸಮರ್ಪಿತ ಅಭ್ಯಾಸ. ನೀವು ಏನನ್ನಾದರೂ ಬಯಸಿದರೆ, ನೀವು ಯಾವುದಾದರೂ ವಿಷಯದಲ್ಲಿ ಉತ್ತಮವಾಗಲು ಬಯಸಿದರೆ, ನೀವು ಏನನ್ನಾದರೂ ಸಾಧಿಸಲು ಬಯಸಿದರೆ ನೀವು ಸಮಯವನ್ನು ಹಾಕಬೇಕು. ಮತ್ತು ನೀವು ಹಾಕಬಹುದಾದ ಕನಿಷ್ಠ ಸಮಯವೆಂದರೆ 6 ತಿಂಗಳ ಕಾಲ ಪ್ರತಿದಿನವೂ 1 ಗಂಟೆಯ ಸಮರ್ಪಿತ ಅಭ್ಯಾಸ. ನೀವು ಯಾವುದಾದರೂ ವಿಷಯದಲ್ಲಿ ಉತ್ತಮವಾಗಲು ಬಯಸಿದರೆ ನೀವು ಅದನ್ನು ಪ್ರತಿದಿನವೂ ಮಾಡಬೇಕು. ನಾವು ಲೆಬ್ರಾನ್ ಜೇಮ್ಸ್ ಅವರಂತಹವರನ್ನು ನೋಡುತ್ತೇವೆ. ಅವರು ಬಾಸ್ಕೆಟ್ಬಾಲ್ನಲ್ಲಿ ಏಕೆ ಉತ್ತಮರು? ಏಕೆಂದರೆ ಅವರು ಅದನ್ನು ಪ್ರತಿದಿನವೂ ಮಾಡುತ್ತಾರೆ. ನಾವು ಹಾಕಿ ಆಟದಲ್ಲಿ ವೇಯ್ನ್ ಗ್ರೆಟ್ಜ್ಕಿ ಅವರನ್ನು ನೋಡುತ್ತೇವೆ. ಅವರು ಏಕೆ ಅಷ್ಟು ಉತ್ತಮರಾಗಿದ್ದರು? ಬಹುಶಃ ಸಾರ್ವಕಾಲಿಕ ಶ್ರೇಷ್ಠರು. ಏಕೆಂದರೆ ಅವರು ಅದನ್ನು ಪ್ರತಿದಿನವೂ ಮಾಡಿದರು. ಆದ್ದರಿಂದ ನೀವು ಯಾವುದಾದರೂ ವಿಷಯದಲ್ಲಿ ಉತ್ತಮವಾಗಲು ಬಯಸಿದರೆ, ನಿಮ್ಮ ಬಯಕೆ ಏನೇ ಇರಲಿ, ನಿಮ್ಮ ಉತ್ಸಾಹ ಏನೇ ಇರಲಿ, ಅದನ್ನು ಪ್ರತಿದಿನವೂ ಮಾಡಿ. ಅದು ಯಶಸ್ಸಿನ ನಿಜವಾದ ರಹಸ್ಯ. ನಾವು ಕ್ರೀಡಾಪಟುಗಳನ್ನು ಮತ್ತು ವಿಮರ್ಶಾತ್ಮಕ ಚಿಂತಕರನ್ನು ಮತ್ತು ಹೊಸ ಆವಿಷ್ಕಾರಕರನ್ನು ಮತ್ತು ನಟರನ್ನು ಆಚರಿಸುತ್ತೇವೆ. ಮತ್ತು ನಾವು ಅವರನ್ನು ನಮ್ಮ ವೀರರು ಎಂದು ಹೊಗಳುತ್ತೇವೆ ಮತ್ತು ಅವರನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಹಿಂಬಾಲಿಸುತ್ತೇವೆ. ಅವರು ಸಾರ್ವಜನಿಕವಾಗಿ ಏನು ಮಾಡುತ್ತಾರೆ ಎಂಬುದನ್ನು ನಾವು ಪ್ರೀತಿಸುತ್ತೇವೆ. ಆದರೆ ವೈಭವದ ಹಿಂದಿನ ಕಥೆ ನಿಮಗೆ ತಿಳಿದಿಲ್ಲ. ಅವರು ಸುರಿಸಿದ ರಕ್ತ, ಬೆವರು ನಿಮಗೆ ತಿಳಿದಿಲ್ಲ. ಅವರು ಅತ್ತ ಕಣ್ಣೀರು, ಅವರು ಮಾಡಿದ ಪ್ರಾರ್ಥನೆಗಳು, ಅವರು ತಲುಪಲು ನಿದ್ರೆ ಇಲ್ಲದೆ ಕಳೆದ ಲೆಕ್ಕವಿಲ್ಲದಷ್ಟು ವಾರಗಳು ನಿಮಗೆ ತಿಳಿದಿಲ್ಲ. ನೀವು ಯಶಸ್ವಿ ವ್ಯಕ್ತಿಯನ್ನು ನೋಡಿದಾಗ ನಿಮ್ಮ ಆಂತರಿಕ ಪ್ರತಿಕ್ರಿಯೆ ಏನೆಂದರೆ ಅವರು ಅದೃಷ್ಟವಂತರು ಎಂದು ಯೋಚಿಸುವುದು. ಅವರು ಉತ್ತಮ ತರಬೇತುದಾರರನ್ನು ಹೊಂದಿದ್ದರು. ಅವರಿಗೆ ಸುಲಭವಾಗಿ ಸಿಕ್ಕಿತು. ನಾನು ಅವರ ಸ್ಥಾನದಲ್ಲಿದ್ದರೆ ನಾನು ಅದನ್ನು ಮಾಡಬಹುದಿತ್ತು ಎಂದು ನೀವು ಅಂದುಕೊಳ್ಳಬಹುದು. ಮತ್ತು ನಾನು ಹೇಳಲು ಬಯಸುವ ವಿಷಯ ಏನೆಂದರೆ, ಈ ಜನರು ನೀವು ಊಹಿಸುವುದಕ್ಕಿಂತ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಅವರು ಪ್ರತಿದಿನವೂ ಪ್ರದರ್ಶನ ನೀಡುತ್ತಾರೆ. ಅವರು ಕೆಲಸವನ್ನು ಮಾಡುತ್ತಾರೆ. ಅವರು ಕಷ್ಟ ಅನುಭವಿಸುತ್ತಾರೆ. ಆದ್ದರಿಂದ ನೀವು ಪರದೆಯ ಮೇಲೆ ಯಾರಿಗಾದರೂ ನೋಡಿದಾಗ ಟೀಕಿಸುವ ಬದಲು ಕೃತಜ್ಞರಾಗಿರಿ. ಅವರನ್ನು ಕೆಳಗಿಳಿಸಲು ಪ್ರಯತ್ನಿಸುವ ಬದಲು ಅವರ ಕಡೆಯಿಂದ ಸ್ವಲ್ಪ ಕಲಿಯಲು ಪ್ರಯತ್ನಿಸಿ. ಏಕೆಂದರೆ ಆ ಕಲೆಗೆ ಹೋಗುವ ಸಮರ್ಪಣೆಯ ಪ್ರಮಾಣವನ್ನು ಸಾಮಾನ್ಯ ವ್ಯಕ್ತಿಯು ಎಂದಿಗೂ ಅರ್ಥಮಾಡಿಕೊಳ್ಳುವುದಿಲ್ಲ. ಬದಲಾವಣೆಯ ರಹಸ್ಯವೆಂದರೆ ನಮ್ಮ ಶಕ್ತಿಯನ್ನು ಹಳೆಯದರೊಂದಿಗೆ ಹೋರಾಡುವುದರ ಮೇಲೆ ಕೇಂದ್ರೀಕರಿಸದೆ ಹೊಸದನ್ನು ನಿರ್ಮಿಸುವುದರ ಮೇಲೆ ಕೇಂದ್ರೀಕರಿಸುವುದು. ಮತ್ತು ನಿರ್ದಿಷ್ಟವಾಗಿ ಮುಚ್ಚಿದ ಬಾಗಿಲುಗಳ ಹಿಂದೆ ಯಾರೂ ನೋಡದಿದ್ದಾಗ, ನಿಮ್ಮನ್ನು ದೃಢೀಕರಿಸಲು ಯಾರೂ ಇಲ್ಲದಿದ್ದಾಗ, ನಿಮ್ಮನ್ನು ಮೌಲ್ಯೀಕರಿಸಲು ಯಾರೂ ಇಲ್ಲದಿದ್ದಾಗ, ನಿಮ್ಮೊಂದಿಗೆ ಒಪ್ಪಿಕೊಳ್ಳಲು ಯಾರೂ ಇಲ್ಲದಿದ್ದಾಗ ನೀವು ಕತ್ತಲೆಯಲ್ಲಿ ನಿರ್ಮಿಸುತ್ತೀರಿ ಮತ್ತು ಅದು ಮುಗಿದ ನಂತರ ನೀವು ಅದನ್ನು ಘೋಷಿಸುತ್ತೀರಿ. ನಿಮ್ಮ ಕೆಲಸವು ಮಾತನಾಡಬೇಕು. ನಿಮ್ಮ ಶ್ರಮವು ನಿಮ್ಮ ವಿಜಯವನ್ನು ಘೋಷಿಸಬೇಕು. ನಿಮ್ಮ ಜೀವನದ ಸಮೀಕರಣವನ್ನು ಬದಲಾಯಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಈ ಬದಲಾವಣೆಯನ್ನು ಸ್ವೀಕರಿಸಿ, ಶಿಸ್ತಿನ ಜೀವನವನ್ನು ಬದುಕಿ ಮತ್ತು ನಿಮ್ಮ ಕನಸುಗಳನ್ನು ಈಡೇರಿಸಿ. ಪ್ರತಿದಿನವೂ ನೀವು ಗೆಲ್ಲಲು ಆಯ್ಕೆ ಮಾಡಿ, ಆರಿಸಿ, ಕಾರ್ಯಗತಗೊಳಿಸಿ, ಮುನ್ನಡೆಸಿ.
ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.